Dear friends, welcome to Gnana Gangotri. ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ PSI ಮತ್ತು KPSC ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 11ನೇ ಜೂನ್ 2022ರಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ತರಗತಿಗಳನ್ನ ನೀವು ನೇರವಾಗಿ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಬಂದು ಆಫ್ಲೈನ್ ಮುಖೇನ ಪಡೆದುಕೊಳ್ಳಬಹುದಾಗಿರುತ್ತೆ ಅಥವಾ ಲೈವ್ ಆನ್ಲೈನ್ ಸ್ಟ್ರೀಮಿಂಗ್ ನ ಮುಖೇನ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ. So since Gnana Gangotri has completed 14 years of its establishment, ಈ ಒಂದು 14ನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ದಾಖಲಾಗತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಕೂಡ ಸಿಗಲಿದೆ. ಸೊ ಈ ಒಂದು ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ಅಥವಾ ನಿಮ್ಮ ಒಂದು ತರಬೇತಿ ಆಲ್ರೆಡಿ ಕಂಪ್ಲೀಟ್ ಆಗಿದ್ರೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಪ್ರತಿ ಭಾನುವಾರ ಜನರಲ್ ಸ್ಟಡೀಸ್ ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಅಣುಕು ಪರೀಕ್ಷೆಗಳನ್ನ ಪ್ರಸ್ತುತವಾಗಿ ಟೆಸ್ಟ್ ನಂಬರ್ 12 ಅನ್ನ ಇದೇ ಭಾನುವಾರ ಕಂಡಕ್ಟ್ ಮಾಡಲಿದ್ದೇವೆ. ಸೊ ಇದರಲ್ಲಿ ಜನರಲ್ ಸ್ಟಡೀಸ್ ಪ್ಲಸ್ ಮೆಂಟಲ್ ಎಬಿಲಿಟಿ ಪ್ಲಸ್ ಕರೆಂಟ್ ಅಫೇರ್ಸ್ ಗೆ ಸೇರಿದ ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೊಟ್ಟಿರ್ತೇವೆ. ಸೊ ಈ ಒಂದು ಪರೀಕ್ಷೆಗಳನ್ನ ತೆಗೆದುಕೊಳ್ಳುವುದರಿಂದ ನಿಮ್ಮ ಒಂದು ಪ್ರಿಪರೇಷನ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಪರೀಕ್ಷೆಗಳನ್ನ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ಎರಡರಲ್ಲೂ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 27 May 2022. ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of InQuest challenge number 169, and we appreciate Namma Kudla, Yellu Pujari, Veerasheva, Savitri, Ravindra, Manjunath, Basamma, Manjunath, Sushmita, Suresh, and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಆಪರೇಷನ್ ನಮ್ಕೀನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಆಪರೇಷನ್ ನಮ್ಕೀನ್ ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡರ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಕೊಕೈನ್ ಅಥವಾ ಮಾದಕ ವಸ್ತುವನ್ನ ಸೀಸ್ ಮಾಡಿರ್ತಕ್ಕಂಥದ್ದು ಅಥವಾ ಕೊಕೈನ್ ಅನ್ನ ರಿಕವರ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅಥವಾ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಆಪರೇಷನ್ ನಮ್ಕೀನ್ ಅನ್ನೋದನ್ನ ಯಾರು ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ DRI ವತಿಯಿಂದ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. DRI ಅಂದ್ರೆ ಏನು ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ಇವರು ಆಪರೇಷನ್ ನಮ್ಕೀನ್ ನ ಅಡಿಯಲ್ಲಿ ಅಕ್ರಮವಾಗಿ ರವಾನೆ ಮಾಡ್ತಾ ಇರ್ತಕ್ಕಂಥ 52 kg ಕೊಕೇನ್ ಅನ್ನ ಇವರು ವಶಪಡಿಸಿಕೊಂಡಿರ್ತಾರೆ. ಈ ಒಂದು 52 kg ಕೊಕೇನ್ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ಅದರ ಎಸ್ಟಿಮೇಟೆಡ್ ಕಾಸ್ಟ್ ಬಂದು 500 crores ಇರಲಿದೆ. ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಇಂಟರ್ನ್ಯಾಷನಲ್ ಇಲಿಸಿಟ್ ಮಾರ್ಕೆಟ್ ಅಥವಾ ಈ ಅಂತಾರಾಷ್ಟ್ರೀಯ ಅಕ್ರಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಈ 52 kg ಕೊಕೈನ್ ನ ಕಾಸ್ಟ್ ಬಂದು ಸುಮಾರು 500 ಕೋಟಿ ರೂಪಾಯಿಗಳಾಗಿರಲಿದೆ. ಸೊ ಇದನ್ನ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಆಪರೇಷನ್ ನಮ್ಕೀನ್ ವತಿಯಿಂದ ಇದನ್ನ ಸೀಸ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಏನಿದೆ ಇದು 2021 ಮತ್ತು 22ನೇ ಆರ್ಥಿಕ ವರ್ಷದಲ್ಲಿ ಒಟ್ಟು 321 kgಗಳಷ್ಟು ಕೊಕೈನ್ ಅನ್ನ ಇವರು ರಿಕವರ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಕೊಕೈನ್ ಬೆಲೆ ಎಷ್ಟಿರುತ್ತಂದ್ರೆ ಅಂದ್ರೆ ಇಂಟರ್ನ್ಯಾಷನಲ್ ಇಲಿಸಿಟ್ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಟು 3200 ಕೋಟಿಯಷ್ಟು ಬೆಲೆ ಬಾಳ್ತಕ್ಕಂತ ಒಂದು ಮಾದಕ ವಸ್ತು ಇದಾಗಿರುತ್ತೆ. ಸೊ ಹಾಗಿದ್ರೆ ಇಷ್ಟೊತ್ತು ನಾವು ಆಪರೇಷನ್ ನಮ್ಕೀನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು DRI ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ ಅಥವಾ ಗುಪ್ತಚರ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಪ್ರಮುಖ ಕೆಲಸಗಳು ಏನು ಅಂದ್ರೆ ಆಂಟಿ ಸ್ಮಗ್ಲಿಂಗ್ ಇಂಟೆಲಿಜೆನ್ಸ್ ಅಥವಾ ಕಳ್ಳ ಸಾಗಣೆ ವಿರೋಧ ಗುಪ್ತಚರ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ಆಪರೇಷನ್ಸ್ ಏಜೆನ್ಸಿ ಅಥವಾ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲಿಂದ ಬರ್ತಾರೆ ಅಂದ್ರೆ CBIC ಇಂದ ಬರ್ತಾರೆ. ಸೊ ವಾಟ್ ಯು ಮೀನ್ ಬೈ CBIC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧಿಕಾರಿಗಳು ಈ DRI ನ ನಡೆಸ್ತಕ್ಕಂಥ ಅಧಿಕಾರಿಗಳಾಗಿರ್ತಾರೆ. ಹಾಗಿದ್ರೆ ಈ ಅಧಿಕಾರಿಗಳನ್ನ ಎಲ್ಲಿ ನೇಮಕ ಮಾಡಿರ್ತಾರೆ ಅಂದ್ರೆ ವೇರಿಯಸ್ ಝೋನಲ್ ಯೂನಿಟ್ಸ್ ಅಂದ್ರೆ ವಿವಿಧ ವಲಯ ಘಟಕಗಳಲ್ಲಿ ಇವ್ರನ್ನ ನೇಮಕ ಮಾಡಿರ್ತಾರೆ. ಅದ್ರ ಜೊತೆ ಇಂಡಿಯನ್ ಎಂಬಸೀಸ್ ಅಥವಾ ಭಾರತೀಯ ರಾಯಭಾರ ಕಚೇರಿಗಳಲ್ಲಿರ್ತವೆ. ಸೊ ಅಲ್ಲಿ ಇವ್ರನ್ನ ಎಂಪ್ಲಾಯ್ ಮಾಡಿರ್ತಾರೆ ಅಥವಾ ನೇಮಕಾತಿ ಮಾಡಿರ್ತಾರೆ. ಸೊ ಇವರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಸ್ಮಗ್ಲಿಂಗ್ ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಈ ಒಂದು ಯೂನಿಟ್ ನ ಪ್ರಮುಖವಾದ ಒಂದು ಜವಾಬ್ದಾರಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು DRI ನ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ
ಇಟ್ ಈಸ್ ಹೆಡೆಡ್ ಬೈ ಡೈರೆಕ್ಟರ್ ಜನರಲ್ ಆಫ್ ದಿ ರ್ಯಾಂಕ್ ಆಫ್ ಸ್ಪೆಷಲ್ ಸೆಕ್ರೆಟರಿ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ಸರ್ಕಾರಕ್ಕೆ ಒಬ್ಬ ವಿಶೇಷ ಕಾರ್ಯದರ್ಶಿ ಶ್ರೇಣಿ ಏನಿರುತ್ತೆ, ಸೊ ಅದೇ ರ್ಯಾಂಕಿನಲ್ಲಿ ಇರ್ತಕ್ಕಂಥ ಒಬ್ಬ ಮಹಾನಿರ್ದೇಶಕರನ್ನ ಇಲ್ಲಿ ಆಯ್ಕೆ ಮಾಡಿರ್ತಾರೆ. ಅದಾದ್ಮೇಲೆ ಈ ಒಂದು ಏಜೆನ್ಸಿ ಏನಿರುತ್ತೆ ಅದರ ಪ್ರಮುಖವಾದ ಕೆಲಸಗಳು ಏನು ಅಂದ್ರೆ ಇಂಡಿಯಾಸ್ ನ್ಯಾಷನಲ್ ಅಂಡ್ ಎಕಾನಮಿಕ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಶದ ರಾಷ್ಟ್ರೀಯ ಮತ್ತು ಆರ್ಥಿಕ ಭದ್ರತೆಯನ್ನ ಕಾಪಾಡ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಹಾಗಿದ್ರೆ ನಮ್ಮ ದೇಶದ ಆರ್ಥಿಕ ಭದ್ರತೆಯನ್ನ ಇವ್ರು ಹೇಗೆ ಕಾಪಾಡ್ತಾರೆ ಅಂದ್ರೆ ಮೇನ್ಲಿ ಅವರು ದೇ ಪ್ರಿವೆಂಟ್ ಸ್ಮಗ್ಲಿಂಗ್, ಕಳ್ಳ ಸಾಗಣೆಯನ್ನ ತಡಿತಕ್ಕಂಥದ್ದು ಇವರ ಪ್ರಮುಖವಾದ ಜವಾಬ್ದಾರಿ ಆಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ವಸ್ತುಗಳ ಕಳ್ಳ ಸಾಗಣೆಯನ್ನ ಇವರು ಪ್ರಮುಖವಾಗಿ ಪ್ರಿವೆಂಟ್ ಮಾಡ್ತಾರೆ ಅಂದ್ರೆ ಫೈರ್ ಆರ್ಮ್ಸ್, ಬಂದೂಕುಗಳು, ಗೋಲ್ಡ್, ಚಿನ್ನ, ನಾರ್ಕೋಟಿಕ್ಸ್ ಅಂದ್ರೆ ಈ ಮಾದಕ ವಸ್ತುಗಳು, ಫೇಕ್ ಇಂಡಿಯನ್ ಕರೆನ್ಸಿ ಅಥವಾ ನಕಲಿ ನೋಟುಗಳು ಅಂತ ನಾವೇನ್ ಕರಿತೀವಿ, ಅದಾದ್ಮೇಲೆ ಆಂಟಿಕ್ಸ್, ಪುರಾತನ ವಸ್ತುಗಳಾಗಿರ್ಬೋದು, ವೈಲ್ಡ್ ಲೈಫ್ ಮತ್ತೆ ಎನ್ವಿರಾನ್ಮೆಂಟಲ್ ಪ್ರಾಡಕ್ಟ್ಸ್ ಅಥವಾ ಈ ಒಂದು ವನ್ಯಜೀವಿಗಳು ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಉತ್ಪನ್ನಗಳನ್ನ ಕಳ್ಳ ಸಾಕಣೆ ಮಾಡ್ತಕ್ಕಂಥದನ್ನ ತಡೆಗಟ್ಟತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಅದ್ರ ಜೊತೆ ಇಟ್ ಆಲ್ಸೋ ಪ್ರಿವೆಂಟ್ಸ್ ದಿ ಪ್ರಾಲಿಫರೇಷನ್ ಆಫ್ ದಿ ಬ್ಲಾಕ್ ಮನಿ, ಅಂದ್ರೆ ಈ ಕಪ್ಪು ಹಣ ಪ್ರಸರಣ ಆಗೋದನ್ನ ಕೂಡ ತಡೀತಿತ್ತೆ. ಅದಾದ್ಮೇಲೆ ಟ್ರೇಡ್ ಬೇಸ್ಡ್ ಮನಿ ಲಾಂಡ್ರಿಂಗ್ ಅಂದ್ರೆ ಈ ಹವಾಲಾ ಅಂತ ನಾವೇನ್ ಕರಿತೀವಿ ಅದನ್ನು ಕೂಡ ಮಾನಿಟರ್ ಮಾಡುತ್ತೆ. ಮತ್ತೆ ಕಮರ್ಷಿಯಲ್ ಫ್ರಾಡ್ಸ್ ಅಥವಾ ವಾಣಿಜ್ಯ ವಂಚನೆಗಳನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಹಾಗಿದ್ರೆ ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಅಂತ ಪ್ರಶ್ನೆ ಕೇಳಿದ್ರೆ 1957ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಇದರ ಕೇಂದ್ರ ಕಚೇರಿಯನ್ನ ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತ ಮಹಾನಿರ್ದೇಶಕರು ಅಥವಾ ಡೈರೆಕ್ಟರ್ ಜನರಲ್ ಅನ್ನ ಅಲೋಕ್ ತಿವಾರಿ ಅಂತ ಕರಿತೀವಿ. ಸೊ ಇಷ್ಟು ಮಾಹಿತಿ ನಮಗೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬಗ್ಗೆ ತಿಳಿದಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಆರ್ಮಿ ಗೆಟ್ಸ್ ಫಸ್ಟ್ ವುಮೆನ್ ಕಂಬ್ಯಾಟ್ ಪೈಲಟ್, ಅಂದ್ರೆ ನಮ್ಮ ಒಂದು ಸೇನೆಗೆ ಮೊಟ್ಟ ಮೊದಲ ಮಹಿಳಾ ಯುದ್ಧ ಪೈಲಟ್ ಅನ್ನ ನೇಮಕ ಮಾಡಿರ್ತಾರೆ. ಸೊ ಈ ಮಹಿಳೆಯ ಹೆಸರೇನು ಅಂದ್ರೆ ಶಿ ಇಸ್ ಕ್ಯಾಪ್ಟನ್ ಅಭಿಲಾಷಾ ಬಾರಕ್ ಅಂತ ಕರಿತೀವಿ. ಸೊ ಇವರು ಕ್ಯಾಪ್ಟನ್ ಅಭಿಲಾಷಾ ಬಾರಕ್ ಅಂತ ಕರಿತೀವಿ. ಶಿ ಇಸ್ ದಿ ಫಸ್ಟ್ ವುಮೆನ್ ಟು ಜಾಯಿನ್ ದಿ ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಆಸ್ ದಿ ಕಂಬ್ಯಾಟ್ ಏವಿಯೇಟರ್, ಅಂದ್ರೆ ನಮ್ಮ ಒಂದು ಸೇನಾ ವಾಯುಯಾನ ದಳ ಅಂತ ಇರುತ್ತೆ. ಸೊ ಸೇನಾ ವಾಯುಯಾನ ದಳವನ್ನ ನಾವು ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾನು ಫರ್ದರ್ ಡಿಸ್ಕಸ್ ಮಾಡ್ತೀನಿ ಏನು ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಅಂತ. ಸೊ ಈ ಒಂದು ಸೇನಾ ವಾಯುಯಾನ ದಳಕ್ಕೆ ಯುದ್ಧ ಏವಿಯೇಟರ್ ಅಥವಾ ಈ ಒಂದು ಕಾಂಬ್ಯಾಟ್ ಏವಿಯೇಟರ್ ಆಗಿ ಈ ಮಹಿಳೆ ಆಯ್ಕೆ ಆಗಿರ್ತಾರೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಆರ್ಮಿ ಏವಿಯೇಷನ್ ಕಾರ್ಪ್ಸ್ಗೆ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಆಗಿರ್ತಾರೆ. ಸೊ ಈ ಮಹಿಳೆ ಹರಿಯಾಣ ರಾಜ್ಯದವರಾಗಿರ್ತಾರೆ. ಶಿ ಇಸ್ ದಿ ಡಾಟರ್ ಆಫ್ ಕೊಲೋನಿಯಲ್ ಎಸ್ ಓಂ ಸಿಂಗ್, ಅಂದ್ರೆ ನಮ್ಮ ಕರ್ನಲ್ ಎಸ್ ಓಂ ಸಿಂಗ್ ರವರ ಮಗಳಾಗಿರ್ತಾರೆ. ಸೊ ಹಾಗಿದ್ರೆ ಈ ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ದಿಸ್ ವಾಸ್ ಆಕ್ಚುಲಿ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1986, 1986ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಸ್ಥಾಪನೆ ಮಾಡಿದಾಗ ಆಕ್ಚುಲಿ ಇಟ್ ವಾಸ್ ಅ ವೆರಿ ಸಿಂಪಲ್ ಯೂನಿಟ್, ಬಟ್ ಓವರ್ ದಿ ಇಯರ್ಸ್ ಇಟ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ವಿತ್ ಅಡಿಷನ್ ಆಫ್ ನ್ಯೂ ಯೂನಿಟ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್, ಅಂದ್ರೆ ವರ್ಷಗಳು ಕಳೆದಂತೆ ಇದಕ್ಕೆ ಹೊಸ ಹೊಸ ಘಟಕಗಳನ್ನ ಸೇರಿಸಿದಂತೆ ಮತ್ತೆ ಸಲಕರಣೆಗಳನ್ನ ಸೇರ್ಪಡೆ ಮಾಡುವುದರ ಮುಖಾಂತರ ಇದಿವಾಗ ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ರೀಸೆಂಟ್ ಎಡಿಷನ್ ಏನು ಅಂದ್ರೆ ಇತ್ತೀಚೆಗೆ ಇನ್ ದ ಸೆನ್ಸ್ ಆಗಸ್ಟ್ 2021ರಲ್ಲಿ ಈ ಒಂದು ಆರ್ಮಿ ಏವಿಯೇಷನ್ ಕಾರ್ಪ್ಸ್ಗೆ UAV ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಥವಾ ಮಾನವ ರಹಿತ ವೈಮಾನಿಕ ವಾಹನಗಳು ಅಂತ ನಾವೇನ್ ಕರಿತೀವಿ ಇದನ್ನ ಕೂಡ ಸೇರ್ಪಡನೆ ಮಾಡ್ತಾರೆ. ಹಾಗಿದ್ರೆ UAV ಇದಕ್ಕಿಂತ ಮುಂಚೆ ಯಾರ ಆಂಬಿಟ್ ಅಲ್ಲಿ ಬರ್ತಾ ಇತ್ತು ಅಂದ್ರೆ ಆರ್ಟಿಲರಿ ಆಂಬಿಟ್ ಅಲ್ಲಿ ಬರ್ತಾ ಇತ್ತು. ಆರ್ಟಿಲರಿನ ನಾವು ಪಿರಂಗಿ ದಳ ಅಂತ ಕರಿತೀವಿ. ಸೊ ಈ ಒಂದು ಪಿರಂಗಿ ದಳದ ಅಡಿಯಲ್ಲಿರ್ತಕ್ಕಂಥ ಈ ಮಾನವ ರಹಿತ ವೈಮಾನಿಕ ವಾಹನಗಳನ್ನ ಆಗಸ್ಟ್ 2021ರಲ್ಲಿ ಆರ್ಮಿ ಏವಿಯೇಷನ್ ಕಾರ್ಪ್ಸ್ಗೆ ಸೇರಿಸಲಾಗಿರುತ್ತದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಇಂಡಿಯಾಸ್ ಫಸ್ಟ್ ಲ್ಯಾವೆಂಡರ್ ಫೆಸ್ಟಿವಲ್ ಅಥವಾ ಭಾರತದ ಮೊಟ್ಟ ಮೊದಲ ಲ್ಯಾವೆಂಡರ್ ಉತ್ಸವದ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ಉತ್ಸವವನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಾಂಚ್ ಮಾಡಿರ್ತಾರೆ. ಯಾವ ಪ್ರದೇಶದಲ್ಲಿ, ಜಮ್ಮು ಮತ್ತು ಕಾಶ್ಮೀರದ ಯಾವ ಪ್ರದೇಶದಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಬದರ್ವಾ ಅನ್ನೋ ಒಂದು ಪ್ರದೇಶದಲ್ಲಿ ಇದು ಲಾಂಚ್ ಮಾಡಿರ್ತಾರೆ. ಸೊ ಈ ಬದರ್ವಾ ಅಂತಕ್ಕಂಥ ಒಂದು ಪ್ರದೇಶ ಯಾಕೆ ತುಂಬಾ ಪ್ರಾಮುಖ್ಯವಾಗಿರುತ್ತೆ ಅಂದ್ರೆ ದಿಸ್ ಶೆಲ್ ಬಿ ದಿ ಪೊಟೆನ್ಶಿಯಲ್ ಡೆಸ್ಟಿನೇಷನ್ ಆಫ್
ಅಗ್ರಿಟೆಕ್ ಸ್ಟಾರ್ಟ್ಅಪ್ಸ್ ಆಫ್ ದಿ ಕಂಟ್ರಿ. ಅಂದ್ರೆ ನಮ್ಮ ಒಂದು ದೇಶದ ಅಗ್ರಿಟೆಕ್ ಸ್ಟಾರ್ಟ್ಅಪ್ ಗಳೇನಿರುತ್ತೆ, ಈ ಒಂದು ಸ್ಟಾರ್ಟ್ಅಪ್ ಗಳಿಗೆ ಸಂಭಾವ್ಯ ತಾಣವಾಗಲಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರಲಿದೆ. ಸೊ ಅದರ ಜೊತೆ ಲ್ಯಾವೆಂಡರ್ ಫೆಸ್ಟಿವಲ್ಗೂ ಬಂದೇರುವಾಗೂ ಏನು ಒಂದು ನಿಕಟವಾದ ಸಂಬಂಧ ಏನಂದ್ರೆ, ಈ ಒಂದು ಪ್ರದೇಶ, ಸೊ ಈ ಬದರ್ವಾ ಅಂತಕ್ಕಂಥ ಒಂದು ಪ್ರದೇಶ, ಇಟ್ ಇಸ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಲ್ಯಾವೆಂಡರ್ ಕಲ್ಟಿವೇಶನ್ ಇನ್ ಟರ್ಮ್ಸ್ ಆಫ್ ಲ್ಯಾಂಡ್ ಅಂಡ್ ಕ್ಲೈಮೇಟ್. ಅಂದ್ರೆ ಆ ಒಂದು ಬದರ್ವಾದಲ್ಲಿರ್ತಕ್ಕಂಥ ಮಣ್ಣು, ಭೂಮಿ ಅಥವಾ ಅಲ್ಲಿರ್ತಕ್ಕಂಥ ಹವಾಮಾನ ಪರಿಸ್ಥಿತಿಗಳೇನಿದಾವೆ, ಸೊ ಇವು ಲ್ಯಾವೆಂಡರ್ ಕೃಷಿಗೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಳವಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಲ್ಯಾವೆಂಡರ್ ಫೆಸ್ಟಿವಲ್ ನ ಬದರ್ವಾದಲ್ಲಿ ಲಾಂಚ್ ಮಾಡಿರ್ತಾರೆ. ಅದಾದ್ಮೇಲೆ ಬದರ್ವಾ ಬಗ್ಗೆ ಇನ್ನೊಂದು ಪ್ರಮುಖವಾದ ಮಾಹಿತಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ದಿ ಕಂಟ್ರೀಸ್ ಫಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಇಸ್ ಬೀಯಿಂಗ್ ಬಿಲ್ಟ್ ಇನ್ ಬದರ್ವಾ. ಅಂದ್ರೆ ಈ ಒಂದು ಬದರ್ವಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮ ದೇಶದ ಮೊದಲ ರಾಷ್ಟ್ರೀಯ ಸಂಸ್ಥೆ, ಈ ಒಂದು ಸಂಸ್ಥೆ ಏನಕ್ಕೆ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಅಥವಾ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ಸ್ ಅಂತ ಕರಿತೀವಿ. ಈ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ಸ್ ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಕೂಡ ಬದರ್ವಾದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಿದ್ರೆ ಇವಾಗ ಏನ್ ಫೆಸ್ಟಿವಲ್ ನಡೀತಾ ಇದೆ, ಲ್ಯಾವೆಂಡರ್ ಫೆಸ್ಟಿವಲ್ ಅನ್ನೋತ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಇದು ಯಾವ ಮಿಷನ್ ಅಡಿಯಲ್ಲಿ ಈ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ CSIR ಅರೋಮಾ ಮಿಷನ್ ಅಂತ ಕರಿತೀವಿ. CSIR ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಕರಿತೀವಿ. ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಅರೋಮಾ ಅಂದ್ರೆ ಸುಗಂಧ ದ್ರವ್ಯಗಳು ಅಥವಾ ಉತ್ತಮವಾದ ವಾಸನೆಯುಳ್ಳ ವಸ್ತುಗಳು ಅಂತ ಕರಿತೀವಿ. ಸೊ ಈ ಒಂದು ಸುವಾಸನೆಯುಳ್ಳ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಒಂದು ಮಿಷನ್ ಇರುತ್ತೆ. ಆ ಮಿಷನ್ ಅಡಿಯಲ್ಲಿ ಲ್ಯಾವೆಂಡರ್ ಫೆಸ್ಟಿವಲ್ ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ CSIR ಅರೋಮಾ ಮಿಷನ್ ನ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ ಏನಂದ್ರೆ, ಟು ಡೆವಲಪ್ ಅಂಡ್ ಡಿಸಿಮಿನೇಟ್ ದಿ ಅರೋಮಾ ರಿಲೇಟೆಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂದ್ರೆ ಈ ಒಂದು ಸುಗಂಧ ವಸ್ತುಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ರೈತರಿರ್ಬೋದು, ಉದ್ಯಮಗಳಿರ್ಬೋದು ಅಥವಾ ಸೊಸೈಟಿ ಇರ್ಬೋದು, ಅದಕ್ಕೆ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನ CSIR ಅರೋಮಾ ಮಿಷನ್ ಅಡಿಯಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಅದಾದ್ಮೇಲೆ CSIR IIIM ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ ಕರಿತೀವಿ. ಸೊ ಇಂಟ್ರಡ್ಯೂಸ್ಡ್ ಲ್ಯಾವೆಂಡರ್ ಟು ಫಾರ್ಮರ್ಸ್. ಸೊ ಈ ಒಂದು ಯೂನಿಟ್ ಏನಿದೆ ಅಂದ್ರೆ CSIR IIIM ಏನಿದೆ, ಇದು ಈ ಲ್ಯಾವೆಂಡರ್ ಅಂತಕ್ಕಂತ ಒಂದು ಬೆಳೆಯನ್ನ ಅನೇಕ ಪ್ರದೇಶಗಳಿಗೆ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಆ ಅನೇಕ ಪ್ರದೇಶಗಳು ಅಂದ್ರೆ ಜಮ್ಮು ಕಾಶ್ಮೀರ ಅಲ್ಲಿ ಬರ್ತಕ್ಕಂತ ಅನೇಕ ಜಿಲ್ಲೆಗಳನ್ನ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಶ್ನೆ ನಿಮ್ಗೆ ಲ್ಯಾವೆಂಡರ್ ಬೆಳೀತಕ್ಕಂತ ಪ್ರಮುಖವಾದ ಜಿಲ್ಲೆಗಳು ಯಾವ್ದ್ಯಾವ್ದು ಅಂತ ಪ್ರಶ್ನೆ ಕೇಳಿದ್ರೆ ಕಂಪಲ್ಸರಿ ಈ ಎಲ್ಲಾ ಪ್ರದೇಶಗಳನ್ನ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು CSIR IIIM ಏನಿದೆ, ಸೊ ಇವ್ರ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇ ಆರ್ ಪ್ರೊವೈಡಿಂಗ್ ಫ್ರೀ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್. ಅಂದ್ರೆ ಉಚಿತವಾಗಿ ಈ ಲ್ಯಾವೆಂಡರ್ ಸಸ್ಯಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ, ತಂತ್ರಜ್ಞಾನ ಮತ್ತೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೂ ಕೂಡ ಅವರು ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ ನಿಂದ ಇಟ್ ಕ್ಯಾನ್ ಜನರೇಟ್ ಅಬೌಟ್ 5,000 ಫಾರ್ಮರ್ಸ್ ಗೆ ಉದ್ಯೋಗ ಸಿಗ್ತಕ್ಕಂತ ಒಂದು ಅವಕಾಶ ಕೂಡ ಇರುತ್ತೆ. ಸೊ ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನಿಷಿಯೇಟಿವ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ಫೋರ್ತ್ ಆರ್ಟಿಕಲ್. ಸೊ ದಿಸ್ ಇಸ್ ಅಗೇನ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಲಾಂಚ್ ಆಫ್ ನಿರ್ದೇಶಕ್ ಅಂತ ಕರಿತೀವಿ. ಸೊ ನಿರ್ದೇಶಕ್ನ ಇವಾಗ ಲಾಂಚ್ ಮಾಡಿರ್ತಾರೆ ಅಥವಾ ಪ್ರಾರಂಭ ಮಾಡಿರ್ತಾರೆ. ಇದು ಉಡಾವಣೆ ಅಲ್ಲ, ಪ್ರಾರಂಭ ಅಂತ ಮಾಡ್ಕೊಳ್ಳಿ. ಸೊ ಏನಿದು ನಿರ್ದೇಶಕ್ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಿರ್ದೇಶಕ್ ಅಂತಕ್ಕಂಥದ್ದು ಸೆಕೆಂಡ್ ಆಫ್ ದಿ 4 ಸರ್ವೆ ವೆಸಲ್ಸ್ ಪ್ರಾಜೆಕ್ಟ್ ಬೀಯಿಂಗ್ ಬಿಲ್ಟ್ ಬೈ GRSC. ಸೊ GRSC ಅನ್ನೋದನ್ನ ನಾನು ಫರ್ದರ್ ಹೇಳ್ತಾ ಬರ್ತೀನಿ. ಸೊ ಇದು ನಮ್ಮ ಒಂದು ಭಾರತೀಯ ನೌಕಾಪಡೆಗಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸರ್ವೆ ವೆಸಲ್ ಆಗಿರುತ್ತೆ. ಸೊ ಸರ್ವೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಸೊ ಇದು ಸರ್ವೆ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಸಮೀಕ್ಷೆ ಮಾಡ್ತಕ್ಕಂಥ ಒಂದು ಹಡಗಾಗಿರುತ್ತೆ. ಸೊ ದಿಸ್ ಇಸ್ ಆಫ್ ದಿ ಲಾರ್ಜರ್ ಒಂದು ವೆಸಲ್ ಆಗಿರುತ್ತೆ. ಅಂದ್ರೆ ತುಂಬಾ ಬೃಹತ್ ಆಗಿರ್ತಕ್ಕಂಥ ಸರ್ವೆ ಮಾಡ್ತಕ್ಕಂಥ ಒಂದು ಹಡಗಾಗಿರುತ್ತೆ. ಸೊ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ, L&T ಶಿಪ್ ಬಿಲ್ಡರ್ಸ್ ಅಥವಾ ಲಾರ್ಸನ್ ಅಂಡ್ ಟೋಬ್ರಾ ಅಂತ ನಾವೇನ್ ಕರಿತೀವಿ, ಇವರ ಒಂದು ಹಡಗು ನಿರ್ಮಾಣ ಸಂಸ್ಥೆ ಏನಿರುತ್ತೆ, ಇದರ ಮುಖಾಂತರ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇದನ್ನ ಪ್ರಸ್ತುತವಾಗಿ ಎಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ ಅಂದ್ರೆ ಕಟ್ಟುಪಲ್ಲಿ, ಚೆನ್ನೈ. ಸೊ ಚೆನ್ನೈಲಿ ಬರ್ತಕ್ಕಂಥ ಒಂದು ಕಟ್ಟುಪಲ್ಲಿಯಲ್ಲಿ ಈ ನಿರ್ದೇಶಕ್ ಅಂತಕ್ಕಂಥ ಒಂದು ಲಾರ್ಜ್ ವೆಸಲ್ ನ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ನಿರ್ದೇಶಕ್ ಅನ್ನೋ ಹೆಸರನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇದಕ್ಕಿಂತ ಮುಂಚೆ ನಿರ್ದೇಶಕ್ ಅನ್ನೋ ಒಂದು ಲಾರ್ಜ್ ವೆಸಲ್ ಇತ್ತು. ಬಟ್ ಆ ಒಂದು ಲಾರ್ಜ್ ವೆಸಲ್ ಡಿಸೆಂಬರ್ 2014ರಲ್ಲಿ ಅದು ಡಿಕಮಿಷನ್ ಆಗಿರುತ್ತೆ. ಸೊ 32 ವರ್ಷಗಳ ಸೇವೆಯ ನಂತರ ನಿರ್ದೇಶಕ್ ಅಂತಕ್ಕಂಥ ಒಂದು ಹಡಗು ಸ್ಥಗಿತಗೊಂಡಿರುತ್ತೆ. ಅದೇ ಹೆಸರನ್ನ ಮತ್ತೆ ಇವರು ಮರುನಾಮಕರಣ
ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತೆ ಒಂದು ಕಾಂಟ್ರಾಕ್ಟ್ ಅಥವಾ ಒಪ್ಪಂದ ಅಂತಕ್ಕಂಥದ್ದು ಯಾರ್ಯಾರ ನಡುವೆ ನಡೆದಿರುತ್ತೆ ಅಂದ್ರೆ ನಮ್ಮ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತೆ ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಈ ಒಂದು ಒಪ್ಪಂದಕ್ಕೆ ಸಹಿ ಕೋಲ್ಕತ್ತಾದಲ್ಲಿ ಆಗಿರುತ್ತೆ. ಅದರ ಸಲುವಾಗಿ ಈ ಒಂದು ಹಡಗನ್ನ ಅಥವಾ ಈ ಒಂದು ವೆಸಲ್ ನ ಇವಾಗ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಎರಡನೇ ಒಂದು ವೆಸಲ್ ಆಗಿರುತ್ತೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಒಟ್ಟು 4 ಹಡಗುಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿರ್ದೇಶಕ್ ಅಂತಕ್ಕಂಥದ್ದು ಎರಡನೇ ಹಡಗಾಗಿರುತ್ತೆ. ಹಾಗಿದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಬರ್ತಕ್ಕಂಥ ಮೊದಲನೇ ಹಡಗನ್ನ ನಾವು ಸಂದಾಯಕ್ ಅಂತ ಕರಿತೀವಿ. ಸೊ ಇದನ್ನ ಡಿಸೆಂಬರ್ 2021ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಹಡಗುಗಳು ಅಂದ್ರೆ ಈ 4 ಹಡಗುಗಳು ಏನ್ ಕನ್ಸ್ಟ್ರಕ್ಟ್ ಆಗ್ತಾ ಇದಾವೆ, ಸೊ ಇವುಗಳ ಮೇನ್ ಪರ್ಪಸ್ ಏನು ಅಂದ್ರೆ ಸರ್ವೆ ಆಫ್ ಪೋರ್ಟ್ಸ್ ಅಂಡ್ ನ್ಯಾವಿಗೇಷನಲ್ ಚಾನೆಲ್ಸ್ ಅಥವಾ ಈ ನ್ಯಾವಿಗೇಷನಲ್ ಚಾನೆಲ್ಸ್ ನ ಅಥವಾ ಸಮೀಕ್ಷೆಗಳನ್ನ ಕೈಗೊಳ್ತಕ್ಕಂಥದ್ದು ಇದರ ಪ್ರಮುಖವಾದ ಕೆಲಸವಾಗಿರುತ್ತೆ. ಸೊ ದಟ್ ಈಸ್ ಅಂದ್ರೆ ಬಂದರುಗಳು ಮತ್ತೆ ನ್ಯಾವಿಗೇಷನ್ ಚಾನೆಲ್ಗಳನ್ನ ಪೂರ್ಣವಾಗಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಈ 4 ಹಡಗುಗಳ ಪ್ರಮುಖವಾದ ಕೆಲಸವಾಗಿರುತ್ತೆ. ಹಾಗಿದ್ರೆ ಬರೀ ಸರ್ವೆ ಮಾತ್ರ ಮಾಡುತ್ತಾ ಅಥವಾ ಇಸ್ ದೇರ್ ಎನಿ ಡಿಫೆನ್ಸ್ ಅಥವಾ ಈ ಬೇರೆ ಏನಾದ್ರೂ ಕೆಲಸ ಮಾಡುತ್ತಾ ಅಂದ್ರೆ ಇಟ್ ಆಲ್ಸೋ ಹ್ಯಾಸ್ ಸೆಕೆಂಡರಿ ರೋಲ್ ಅಥವಾ ದ್ವಿತೀಯ ಪಾತ್ರಗಳನ್ನ ಕೂಡ ವಹಿಸ್ತವೆ. ಅಂದ್ರೆ ಪ್ರೈಮರಿ ಫಂಕ್ಷನ್ ಈಸ್ ಓನ್ಲಿ ಸರ್ವೆ, ಅದ್ರ ಜೊತೆ ಇಟ್ ಆಲ್ಸೋ ಹ್ಯಾಸ್ ಸೆಕೆಂಡರಿ ರೋಲ್ ದಟ್ ಈಸ್ ಕಾಲ್ಡ್ ಆಸ್ ಲಿಮಿಟೆಡ್ ಡಿಫೆನ್ಸ್ ಅಥವಾ ಸೀಮಿತ ರಕ್ಷಣೆಯನ್ನ ಒದಗಿಸ್ತಕ್ಕಂಥದ್ದು. ಮತ್ತೆ ಹಾಸ್ಪಿಟಲ್ ಶಿಪ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿಸ್ ಅಂದ್ರೆ ಈ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆ ಹಡಗುಗಳಾಗಿ ಕೂಡ ಇವು ಸೇವೆಯನ್ನ ನಿರ್ವಹಿಸ್ತವೆ. ಸೊ ಇವೆರಡು ರೋಲ್ ಏನಿದೆ, ಸೊ ಇವುಗಳನ್ನ ನಾವು ದ್ವಿತೀಯ ಪಾತ್ರಗಳು ಅಥವಾ ಸೆಕೆಂಡರಿ ರೋಲ್ಸ್ ಅಂತ ಕರಿತೀವಿ. ಸೊ ಈ ಒಂದು ಸಂಧ್ಯಾಕ್, ಸೊ ಡೆಲಿವರಿ ಆಫ್ ಸಂಧ್ಯಾಕ್ ವಿಲ್ ಬಿ ಆಂಟಿಸಿಪೇಟೆಡ್ ಇನ್ ಜಾನ್ 2023 ಅಂದ್ರೆ ಇವು ಇವಾಗ ಬರೀ ಲಾಂಚ್ ಆಗಿದಾವೆ ಅಂದ್ರೆ ಪ್ರಾರಂಭವಾಗಿದ್ದಾವೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ಅಡಿಷನಲ್ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡಿ ಸೊ ಇವುಗಳನ್ನ ಜನವರಿ 2023, ಸೊ ಸಂಧ್ಯಾಕ್ ಬಂದು ಜನವರಿ 2023ರಲ್ಲಿ ಅವು ಡೆಲಿವರ್ ಆಗ್ತಕ್ಕಂತ ಚಾನ್ಸ್ ಇದೆ. ಅದೇ ನಿರ್ದೇಶಕ್ ಬಂದು ಏಪ್ರಿಲ್ 2023ರೊಳಗೆ ಅದು ಡೆಲಿವರ್ ಆಗ್ತಕ್ಕಂತ ಚಾನ್ಸ್ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಭಾರತ್ ಡ್ರೋನ್ ಮಹೋತ್ಸವ್ 2021 ಅಂದ್ರೆ ಭಾರತದಲ್ಲಿ ನಡೀತಕ್ಕಂತ ಡ್ರೋನ್ಗಳ ಉತ್ಸವ 2022. ಈ ಒಂದು ಡ್ರೋನ್ ಉತ್ಸವ ಎಲ್ಲಿ ಲಾಂಚ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ನವದೆಹಲಿಯ ಪ್ರಗತಿ ಮೈದಾನ ಅಂತ ಏನ್ ಬರುತ್ತೆ, ಸೊ ಈ ಒಂದು ಪ್ರದೇಶದಲ್ಲಿ ಡ್ರೋನ್ ಮಹೋತ್ಸವ 2022 ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡಿಪ್ಲೊಮ್ಯಾಟ್ಸ್ ಆಗಿರ್ಬೋದು, ಪ್ರೈವೇಟ್ ಕಂಪನೀಸ್, ಸ್ಟಾರ್ಟ್ ಅಪ್ಸ್ ಇರ್ಬೋದು, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 40th ಪ್ರಗತಿ ಇಂಟರಾಕ್ಷನ್, 40ನೇ ಪ್ರಗತಿ ಸಂವಹನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ. ಸೊ ಏನಿದು ಸಂವಹನ ಅಂದ್ರೆ, ಸೊ ದಿಸ್ ಇಸ್ ICT ಬೇಸ್ಡ್ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆಧಾರಿತ ಮೋಡಲ್ ಪ್ಲಾಟ್ಫಾರ್ಮ್ ಫಾರ್ ಪ್ರೋಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಶನ್ ಇನ್ವಾಲ್ವಿಂಗ್ ಸೆಂಟರ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರಗಳನ್ನ ಒಳಗೊಂಡಂತೆ ಪ್ರಧಾನ ಮಂತ್ರಿಗಳ ಒಂದು ಪ್ರೆಸೆನ್ಸ್ ಅಲ್ಲಿ ಮಾಡ್ತಕ್ಕಂತ ಒಂದು ಸಭೆಯನ್ನ ನಾವು ಪ್ರಗತಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಗತಿಯಲ್ಲಿ ಪ್ರಮುಖವಾಗಿ 9 ಅಜೆಂಡಾಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ 9 ಅಜೆಂಡಾಗಳಲ್ಲಿ 8 ಅಜೆಂಡಾಗಳು ಬಂದು ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಯೋಜನೆಗಳಿಗೆ ಸಂಬಂಧಪಟ್ಟಿದ್ದು. ಒಂದು ಬಂದು ಅಂದ್ರೆ ಪ್ರಾಜೆಕ್ಟ್ಸ್ ಅಥವಾ 8 ಯೋಜನೆಗಳಿಗೆ ಸಂಬಂಧಪಟ್ಟಿದ್ದು, ಒಂದೇ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಿದ್ದು, ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾವ ಯಾವ ಮಿನಿಸ್ಟ್ರಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ಸ್ ಅಥವಾ ಪ್ರೋಗ್ರಾಮ್ಸ್ ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಆಗಿ ಲಿಸ್ಟ್ ಅನ್ನ ಕೊಟ್ಟಿರ್ತೀವಿ. ಸೊ ಇದರಲ್ಲಿ ಒಂದೇ ಒಂದು ಪ್ರೋಗ್ರಾಮ್, ಮಿಕ್ಕಿದ್ದೆಲ್ಲ ಪ್ರಾಜೆಕ್ಟ್ಸ್ ಆಗಿರುತ್ತೆ. ಅದು ಏನ್ ಪ್ರಾಜೆಕ್ಟ್ ಬೇಕಾದ್ರೂ ಆಗಿರ್ಬೋದು, ಗಟ್ಟಿ ಶಕ್ತಿ ಆಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಏನ್ ಪ್ರಾಜೆಕ್ಟ್ ಬೇಕಾದ್ರೂ ಆಗಿರ್ಬೋದು, ಆ ಪ್ರಾಜೆಕ್ಟ್ಸ್ ಯಾವ ಮಿನಿಸ್ಟ್ರಿಗಳಿಗೆ ಅಥವಾ ಸಚಿವಾಲಯಗಳಿಗೆ ಸಂಬಂಧಪಟ್ಟಿದ್ದು ಅಂತ ನಾವಿಲ್ಲಿ ಲಿಸ್ಟ್ ಮಾಡಿರ್ತೀವಿ. ಬಟ್ ಒಂದೇ ಒಂದು ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ ಪ್ರೋಗ್ರಾಮ್ ಯಾವುದು ಅಂದ್ರೆ ಗಂಗಾ ರಿಜುವಿನೇಷನ್. ಸೊ ಗಂಗಾ ನದಿಯ ಪುನರುಜ್ಜೀವನ ಏನಿದೆ, ಸೊ ಅದ್ರ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ 8 ಪ್ರಾಜೆಕ್ಟ್ಸ್ ಏನಿದಾವೆ, ಈ 8 ಪ್ರಾಜೆಕ್ಟ್ಸ್ ಅಥವಾ 8 ಯೋಜನೆಗಳು 14 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಯೋಜನೆಗಳಾಗಿದ್ದಾವೆ. ಸೊ ಈ 14 ರಾಜ್ಯಗಳ ಪಟ್ಟಿಯಲ್ಲಿ ನಾವು ಕರ್ನಾಟಕವನ್ನ ಕೂಡ ನೋಡ್ಬೋದಾಗಿರುತ್ತೆ. ಸೊ ಮಿಕ್ಕಿದ 13 ರಾಜ್ಯಗಳು ಯಾವ್ದಾವ್ದಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಗತಿ ಮೀಟಿಂಗ್ ಏನ್ ನಡೀತಾ ಇದೆ, ಸೊ ಪ್ರೈಮ್ ಮಿನಿಸ್ಟರ್ ಆಲ್ಸೋ ರಿವ್ಯೂಡ್ ನ್ಯಾಷನಲ್ ಬ್ರಾಡ್ ಬ್ಯಾಂಡ್ ಮಿಷನ್. ಸೊ ಈ ಒಂದು ಸಭೆಯಲ್ಲಿ ಪ್ರಧಾನ ಮಂತ್ರಿಗಳು ರಾಷ್ಟ್ರೀಯ ಬ್ರಾಡ್ ಬ್ಯಾಂಡ್ ಮಿಷನ್ ನ
ಕೂಡ ಇಲ್ಲಿ ಪರಿಶೀಲನೆ ಮಾಡಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ರೈಟ್ ಅಬೌಟ್ ನ್ಯಾಷನಲ್ ಬ್ರಾಡ್ಬ್ಯಾಂಡ್ ಮಿಷನ್. ಸೊ ಈ ಒಂದು ಮಿಷನ್ ನ ಬಗ್ಗೆ ನೀವು ಕೆಲವೊಂದು ಪ್ರಮುಖವಾದ ಪಾಯಿಂಟ್ಸ್ ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಪ್ರಗತಿ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಇದನ್ನ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಅಂದ್ರೆ ಸಕ್ರಿಯ ಆಡಳಿತ ಮತ್ತು ಸಮಯೋಚಿತ ಅನುಷ್ಠಾನದ ಒಂದು ಮೀಟಿಂಗ್ ಅಂತ ಕರಿತೀವಿ. ಇಟ್ ಈಸ್ a platform which enables the Prime Minister to discuss the issues with the concerned central and state officials. So ಇದರ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ಇದರಲ್ಲಿ ರಾಜಕೀಯ ವ್ಯಕ್ತಿಗಳು, ಪೊಲಿಟಿಕಲ್ ಪೀಪಲ್ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಅದನ್ನ ನಾವು ಪ್ರಗತಿ ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಪ್ರಧಾನ ಮಂತ್ರಿಗಳು ಮಾತ್ರ ಇರ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಮಾಡ್ತಕ್ಕಂಥ ಒಂದು ಸಭೆಯನ್ನ ನಾವು ಪ್ರಗತಿ ಅಂತ ಕರಿತೀವಿ. ಸೊ ಈ ರೀತಿಯ ಸಭೆಗಳನ್ನ 2015ರಿಂದ ಅಂದ್ರೆ ಪ್ರಗತಿ ಅನ್ನೋ ಒಂದು ಕಾನ್ಸೆಪ್ಟ್ ನ 2015ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಗತಿಯನ್ನ ನಾವು 3 ಟೈರ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ 3 ಹಂತದ ವ್ಯವಸ್ಥೆ ಅಂತ ಕರಿತೀವಿ. ಆ 3 ಹಂತಗಳು ಯಾವ್ದ್ಯಾವ್ದು ಅಂದ್ರೆ, PMO ನಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸ್ ಆಗಿರುತ್ತೆ. ಇನ್ನೊಂದು ಯೂನಿಯನ್ ಗವರ್ನಮೆಂಟ್ ಸೆಕ್ರೆಟರೀಸ್ ಅಥವಾ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಾದ್ಮೇಲೆ ಚೀಫ್ ಸೆಕ್ರೆಟರೀಸ್ ಆಫ್ ದಿ ಸ್ಟೇಟ್ಸ್ ಅಥವಾ ರಾಜ್ಯಗಳ ಪ್ರಮುಖ ಕಾರ್ಯದರ್ಶಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಪ್ರಗತಿಯನ್ನ ನಾವು 3 ಟಿಯರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಹಾಗಿದ್ರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಪ್ರಗತಿ? ಪ್ರಗತಿಯ ಮೂಲ ಉದ್ದೇಶಗಳು ಏನು ಅಂದ್ರೆ, ಗ್ರಿವೆನ್ಸ್ ರಿಡ್ರೆಸಲ್ ಅಂದ್ರೆ ಕುಂದುಕೊರತೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು, ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂದ್ರೆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು, ಪ್ರಾಜೆಕ್ಟ್ ಮಾನಿಟರಿಂಗ್ ಅಂದ್ರೆ ಯಾವ ಯಾವ ಯೋಜನೆಗಳು ನಡೀತಾ ಇದ್ದಾವೆ ಅದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶಗಳಾಗಿರುತ್ತೆ. ಅದ್ರ ಜೊತೆ ಪ್ರಗತಿ ಪ್ಲಾಟ್ಫಾರ್ಮ್ ಯುನಿಕ್ಲಿ ಬಂಡಲ್ಸ್ 3 ಲೇಟೆಸ್ಟ್ ಟೆಕ್ನಾಲಜೀಸ್. ಈ ಒಂದು ಪ್ರಗತಿ ಪ್ಲಾಟ್ಫಾರ್ಮ್ ಅಥವಾ ವೇದಿಕೆ ಏನಿದೆ, ಇದರಲ್ಲಿ 3 ಪ್ರಮುಖ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಮೀಟಿಂಗ್ ಏನಿರುತ್ತೆ ಅದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದ್ ಯಾವ್ದು ಅಂದ್ರೆ ಡಿಜಿಟಲ್ ಡೇಟಾ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ದತ್ತಾಂಶ ನಿರ್ವಹಣೆ ಅಂತ ಕರಿತೀವಿ. ಸೊ ವಿಡಿಯೋ ಕಾನ್ಫರೆನ್ಸಿಂಗ್ ನ ಮುಖಾಂತರ ಈ ಒಂದು ಮೀಟಿಂಗ್ ನಡೀತೆ. ಇದು ನೇರವಾಗಿ ಫಿಸಿಕಲ್ ಮೀಟಿಂಗ್ ಆಗಿರೋದಿಲ್ಲ. ಅದಾದ್ಮೇಲೆ ಜಿಯೋ ಸ್ಪೇಷಿಯಲ್ ಟೆಕ್ನಾಲಜಿ ಅಥವಾ ಭೂ ಪ್ರಾದೇಶಿಕ ತಂತ್ರಜ್ಞಾನವನ್ನ ಇಲ್ಲಿ ಉಪಯೋಗಿಸ್ಕೊಂಡು ಈ ಒಂದು ಪ್ರಗತಿ ಅಂತಕ್ಕಂಥ ಮೀಟಿಂಗ್ ಅನ್ನ ಮಾಡ್ಲಾಗುತ್ತೆ. ಹಾಗಿದ್ರೆ ಈ ಒಂದು ಪ್ರಗತಿಯ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದ್ರೆ, ಇಟ್ ಪ್ರಮೋಟ್ಸ್ ಕೋಆಪರೇಟಿವ್ ಫೆಡರಲಿಸಂ ಅಥವಾ ಈ ಸಹಕಾರಿ ಅಥವಾ ಒಕ್ಕೂಟ ಫೆಡರಲಿಸಂ ಅನ್ನ ಉತ್ತೇಜನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಅದಾದ್ಮೇಲೆ ಇಟ್ ಈಸ್ ದಿ ರಾಬಸ್ಟ್ ಸಿಸ್ಟಮ್ ಫಾರ್ ಬ್ರಿಂಗಿಂಗ್ ಇ ಟ್ರಾನ್ಸ್ಪರೆನ್ಸಿ ಅಂಡ್ ಇ ಅಕೌಂಟಬಿಲಿಟಿ. ಅಂದ್ರೆ ನಾವು ನೋಡಿದ್ವಿ ಪ್ರೀವಿಯಸ್ ಒಂದು ಸ್ಲೈಡ್ ಅಲ್ಲಿ ಈ ಒಂದು ಪ್ರಗತಿ ಅಂತಕ್ಕಂಥದ್ದನ್ನ ಯಾವ ರೀತಿಯಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡಿದ್ವಿ. ಸೊ ಇದನ್ನ ಪ್ರಮುಖವಾಗಿ ಈ ಪಾರದರ್ಶಕತೆ ಮತ್ತು ಈ ಉತ್ತಮ ಹೊಣೆಗಾರಿಕೆಯನ್ನ ತರಲು ಇದೊಂದು ದೃಢವಾದ ವ್ಯವಸ್ಥೆ ಆಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಬಟ್ ಇದಕ್ಕೆ ಒಂದು ಕ್ರಿಟಿಸಿಸಂ ಕೂಡ ಇದೆ. ಆ ಕ್ರಿಟಿಸಿಸಂ ಏನು ಅಂದ್ರೆ, ವಿತೌಟ್ ಇನ್ವಾಲ್ವಿಂಗ್ ದಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಸೊ ಈ ಒಂದು ಸಭೆಯಲ್ಲಿ ರಾಜ್ಯಗಳ ರಾಜಕೀಯ ಕಾರ್ಯನಿರ್ವಾಹಕರನ್ನ ಒಳಗೊಂಡಿರುವುದಿಲ್ಲ. ಸೊ ಅದರಿಂದ ಇಟ್ ಈಸ್ ಅಂಡರ್ಮೈನಿಂಗ್ ದಿ ಸ್ಟೇಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಅಂದ್ರೆ ನಮ್ಮ ಒಂದು ಸ್ಟೇಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಏನಿದೆ, ರಾಜ್ಯ ರಾಜಕೀಯ ಕಾರ್ಯಕಾರಿಣಿ ಏನಿದೆ, ಅದನ್ನ ದುರ್ಬಲಗೊಳಿಸ್ತಕ್ಕಂತ ಒಂದು ವ್ಯವಸ್ಥೆ ಆಗಿದೆ ಅಂತ ಇದಕ್ಕೆ ಕ್ರಿಟಿಸಿಸಂ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಲೀಡಿಂಗ್ ಟು ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ದಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಆಫ್ PMO ಅಂತ ಇದಕ್ಕೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ PMO ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನಿದೆ, ಸಂವಿಧಾನೇತರ ಕಚೇರಿಯಲ್ಲಿ ಅಧಿಕಾರ ಕೇಂದ್ರೀಕರಣಕ್ಕೆ ಕಾರಣವಾಗ್ತಿದೆ ಅಂತ ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಸೊ ದ ಲಾಸ್ಟ್ ಪ್ಯಾರಾ ಇಸ್ ರಿಲೇಟೆಡ್ ಟು ಕ್ರಿಟಿಸೈಸಿಂಗ್ ಪ್ರಗತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಎಕನಾಮಿಕ್ ಫೋರಂ ಏನಿದೆ. ಸೊ ಇದು 2021ರ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಸೂಚ್ಯಾಂಕ ಏನಿರುತ್ತೆ, ಇದು 117 ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಆಗಿರುತ್ತೆ. ಸೊ ಇದರ ಥೀಮ್ ಏನು ಅಂದ್ರೆ, ರೀಬಿಲ್ಡಿಂಗ್ ಫಾರ್ ದಿ ಸಸ್ಟೈನಬಲ್ ಅಂಡ್ ರೆಸಿಲಿಯಂಟ್ ಫ್ಯೂಚರ್ ಅಥವಾ ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ಪುನರ್ ನಿರ್ಮಾಣ ಒಂದು ಥೀಮ್ ನ ಆಧಾರದ ಮೇಲೆ ಈ ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಟಾಪ್ 10 ಕಂಟ್ರೀಸ್ ಅಂದ್ರೆ ಈ ಪ್ರವಾಸೋದ್ಯಮ ಸೂಚ್ಯಾಂಕದಲ್ಲಿ ಬರ್ತಕ್ಕಂಥ ಟಾಪ್ 10 ಕಂಟ್ರೀಸ್ ಯಾವ್ದು ಅಂದ್ರೆ ಜಪಾನ್, US, ಸ್ಪೇನ್, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ,
UK, ಸಿಂಗಾಪುರ್ ಮತ್ತೆ ಇಟಲಿ ಮೊದಲ 10 ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಹಾಗಿದ್ರೆ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ ನಾವು 54ನೇ ರ್ಯಾಂಕಿಂಗ್ ನಲ್ಲಿ ಇರ್ತೇವೆ. ಸೊ ಕಳೆದ ರ್ಯಾಂಕಿಂಗ್ ಕಂಪೇರ್ ಮಾಡ್ಕೊಂಡಾಗ 8 ರ್ಯಾಂಕಿಂಗ್ಸ್ ಅಂದ್ರೆ 8 ಸ್ಥಾನಗಳನ್ನ ನಾವು ಕಳೆದುಕೊಂಡಿರ್ತೇವೆ. ಹಾಗಿದ್ರೆ ವರ್ಲ್ಡ್ ಟೂರಿಸಂ ಡೇ, ವಿಶ್ವ ಪ್ರವಾಸೋದ್ಯಮ ದಿನವನ್ನ ನಾವು ಯಾವ ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ 27ನೇ ಸೆಪ್ಟೆಂಬರ್ ಆಚರಣೆ ಮಾಡ್ತೀವಿ. ಸೊ ಮೊದಲ 3 ರಾಷ್ಟ್ರಗಳು ಫಸ್ಟ್ ಜಪಾನ್, ಸೆಕೆಂಡ್ US ಮತ್ತೆ 3 ಸ್ಪೇನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಭಾರತ 54ನೇ ಸ್ಥಾನದಲ್ಲಿರುತ್ತೆ. ಮತ್ತೆ ನಮ್ಮ ನೈಬರಿಂಗ್ ಕಂಟ್ರೀಸ್ ಶ್ರೀಲಂಕಾ ಬಂದು 74, ಪಾಕಿಸ್ತಾನ್ 84, ಬಾಂಗ್ಲಾದೇಶ್ 100, ನೇಪಾಲ್ 102 ಮತ್ತೆ ಚಾಡ್ 117 ಅಲ್ಲಿರ್ತಕ್ಕಂಥ ರ್ಯಾಂಕಿಂಗ್ ಅನ್ನ ಹೊಂದಿರ್ತವೆ. ಬಟ್ ಭಾರತದ ಒಂದು ವಿಶೇಷತೆ ಏನು ಅಂದ್ರೆ ಸೌತ್ ಏಷ್ಯಾದಲ್ಲಿ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಟಾಪ್ ರ್ಯಾಂಕ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಾರ್ ಗೇಮ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್. ಸೊ ಯುದ್ಧ ಸಂಶೋಧನೆ ಮತ್ತೆ ಅಭಿವೃದ್ಧಿ ಕೇಂದ್ರ. ಸೊ ಈ ಒಂದು ಅಭಿವೃದ್ಧಿ ಕೇಂದ್ರನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ಸೇನೆಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಒಂದು ಮಾಕ್ ಟ್ರೈನಿಂಗ್ ಅಥವಾ ಅಣುಕು ಅಭ್ಯಾಸ ಅಂತ ನಾವೇನ್ ಕರಿತೀವಿ. ಸೊ ಇದನ್ನ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಇದಾಗಿರಲಿದೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ದಿ ಆರ್ಮಿ ಟ್ರೈನಿಂಗ್ ಕಮಾಂಡ್ has signed MOU with ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಆರ್ಮಿ ಟ್ರೈನಿಂಗ್ ಕಮಾಂಡ್ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾನಿಲಯದೊಂದಿಗೆ ಭಾರತ ದೇಶದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂದ್ರೆ ಈ ರೀತಿಯ ತರಬೇತಿ ಸಂಸ್ಥೆ ಮುಂಚೆ ಇರಲಿಲ್ಲ. ಸೊ ಮೊದಲ ರೀತಿಯ ಸಿಮ್ಯುಲೇಷನ್ ಬೇಸ್ಡ್ ಟ್ರೈನಿಂಗ್ ಅಂತ ಕರಿತೀವಿ. ಅಂದ್ರೆ ಅಣಕು ತರಬೇತಿ ಕೇಂದ್ರ ಅಂತ ಕರಿತೀವಿ. ಅಂದ್ರೆ ಆ ಯುದ್ಧ ಭೂಮಿಯಲ್ಲಿ ಯಾವ ರೀತಿ ಸರ್ಕಮ್ಸ್ಟಾನ್ಸಸ್ ಇರುತ್ತೋ ಅದನ್ನೇ ಅಲ್ಲಿ ಮಾಕ್ ಮಾಡ್ತಾರೆ. ಸೊ ಆ ಮಾಕ್ ಮಾಡುವುದರ ಮುಖಾಂತರ ಸೊ ರಿಯಲ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ನ ನಾವು ಈ ರೀತಿಯ ಒಂದು ಸಿಮ್ಯುಲೇಷನ್ ಪದ್ಧತಿ ಅಥವಾ ತರಬೇತಿ ಅಥವಾ ಅಣುಕು ಪದ್ಧತಿ ಅಂತ ಕರಿತೀವಿ. ಸೊ ಈ ಒಂದು ಟ್ರೈನಿಂಗ್ ಸೆಂಟರ್ ನ ನಾವು ವಾರ್ ಗೇಮ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ. ಸೊ ಇದನ್ನ ನವದೆಹಲಿಯಲ್ಲಿ ಈ ಒಂದು ಸಿಸ್ಟಮ್ ನ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಈ ಒಂದು ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ವಾರ್ ಡೆಕ್ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಅವರು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉಪಯೋಗಿಸಿಕೊಂಡು ಈ ಒಂದು ಅನ್ವೇಷಣೆ ಕೇಂದ್ರ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸೇನೆಗಳು BSF ಆಗಿರ್ಬೋದು, CRPF, CISF, ITBP, SSB ಇವೆಲ್ಲ ಸಶಸ್ತ್ರ ಪಡೆಗಳಿಗೆ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಪ್ಲೇಸ್ ಆಗಿರಲಿದೆ. ಸೊ ಈ ರೀತಿಯ ಟ್ರೈನಿಂಗ್ ಸೆಂಟರ್ಸ್ ಭಾರತದಲ್ಲಿ ಹೊರತುಪಡಿಸಿ ಬೇರೆ ಯಾವ ರಾಷ್ಟ್ರಗಳಿದೆ ಅಂದ್ರೆ US ಅಲ್ಲಿ ಇರುತ್ತೆ, ಇಸ್ರೇಲ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಈ ರೀತಿಯ ಸಿಮ್ಯುಲೇಷನ್ ಟೆಕ್ನಾಲಜಿಯನ್ನ ಉಪಯೋಗಿಸಿಕೊಂಡು ನಮ್ಮ ಒಂದು ಸೈನಿಕರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಪದ್ಧತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 170. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ us the answers. So once again I'll meet you tomorrow with tomorrow's current affairs. Till then, keep reading, be safe. Thank you very much for watching.